ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿರುವಂತಹ ದೊಡ್ಡ ಪ್ರಶ್ನೆ ಅಂತಂದ್ರೆ ಅದು ಬದಲಾವಣೆಯ ವಿಚಾರ, ನಾಯಕತ್ವದ ಬದಲಾವಣೆಯ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಈಗಿರುವಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಕೆಲ ನಾಯಕರು ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಸಮಯ ಬರ್ತಾ ಇದೆ, ಅದನ್ನ ಯಾರೂ ಕೂಡ ತಪ್ಪಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರೇನಿದ್ದಾರೆ, ಅವರು ಶ್ರಮದ ಬೆವರಿಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಅದನ್ನ ಯಾರೂ ಕೂಡ ತಪ್ಪಿಸೋಕ್ಕಾಗಲ್ಲ. ಡಿಸಿಎಂ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ ಶಿವಕುಮಾರ್ ಆಪ್ತ ಶಾಸಕರಿಗೆಲ್ಲರೂ ಕೂಡ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಸಿಎಂ ಆಗ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರವಿಕುಮಾರ್ ಗಣಿಗಾಯ್ಗ, ಮಂಡ್ಯದವರು, ಮಂಡ್ಯ ಶಾಸಕರು. ವರ್ಷಗಳಿಂದ ಡಿಕೆ ಸಿಎಂ ಆಗ್ತಾರೆ ಅಂತ ಹೇಳ್ತಾನೆ ಇದ್ದಾರೆ ಕೆಲ ಶಾಸಕರೆಲ್ಲರೂ ಕೂಡ. ಅದರಲ್ಲಿ ನೋಡಿ, ಮುಖ್ಯವಾಗಿ ಶಾಸಕ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಕುಣಿಗಲ್ MLA ರಂಗನಾಥ್ ಏನಿದ್ದಾರೆ, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಈಗ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಸಿಎಂ ಆಗ್ತಾರೆ ಅಂತ ಅವ್ರು ಜಪಾನೆ ಮಾಡ್ತಾ ಇದ್ದಾರೆ. ಪದೇ ಪದೇ ಡಿಕೆ ಸಿಎಂ ಆಗ್ತಾರೆ ಅಂತ ಇದ್ದಾರೆ, ಅದನ್ನೇ ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಮೂಲಕ. ಅನ್ನೋ ರಾಜಕೀಯ ಡಿಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು, 40 ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಈಗ ಏನು ಹೇಳಿದೆ ನಾನು, ಯಾರಿಗೆ ಆಸೆ ಇರಲ್ಲ, ಡಿ ಕೆ ಅವ್ರಿಗೂ CM ಆಗಬೇಕನ್ನೋ ಆಸೆ ಇದೆ, ಅದು ಆಗ್ತಾರೆ. ಆಗಲ್ಲ ಅಂತ ಯಾವತ್ತು ನಾನು ಹೇಳ್ತಾ ಇಲ್ಲ, ಹಾಗೆ ಆಗಲೇಬೇಕು, ಆಗ್ತಾರೆ. 136 ಜನ ಆಟಗಾರರು CM ಪರನೂ ಇದ್ದೀವಿ, DCM ಪರನೂ ಇದ್ದೀವಿ. ಅತಿ ಶೀಘ್ರದಲ್ಲೇ ಉತ್ತರ ಬರುತ್ತೆ. ಸಂದರ್ಭ ಬಂದಾಗ ಬರುತ್ತೆ ಬನ್ರಿ. ಅದೆಲ್ಲ ಅವ್ರನ್ನೂ ಸೇರಿಸ್ಕೊಳ್ಳೋಣ, ಪಕ್ಷ ಬಿಟ್ಟು ಬರ್ತಾರೆ ಸೇರಿಸ್ಕೋತೀವಿ. ಎಲ್ಲಿ ಕರೀತಾ ಇದ್ದಾರೆ, ಬಿಜೆಪಿಗೆ ಹೋಗೋದಕ್ಕೆ ಒಂದು ರೆಡಿ ಆಗ್ತಾ ಇದೆ, ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಮಾತು, ಚರ್ಚೆ ಆಗ್ತಾ ಇದೆ ಅಂತ ಬಂದ್ರೆ ಸೇರಿಸ್ಕೋತೀವಿ ನಾವು. ಡಿಕೆ ಶಿವಕುಮಾರ್ ಆದಿಯಾಗಿ ನೀವೆಲ್ಲರೂ ಬಿಜೆಪಿಗೆ ಹೋಗೋಕೆ ರೆಡಿ ಆಗಿದ್ದೀರಾ ಅಂತ. ನಾವ್ಯಾಕ್ರಿ ಬಿಜೆಪಿಗೆ ಹೋಗೋಣ? ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಭದ್ರ ಬುನಾದಿ ಹಾಕಿರೋ ನಾವ್ಯಾಕೆ ಬಿಜೆಪಿಗೆ ಹೋಗೋಣ? ನಮ್ಮ ಪಕ್ಷದಿಂದಾನೇ CM ಆಗ್ತಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು CM ಆಗ್ತಾರೆ, ಯಾಕಂದ್ರೆ ಅವರು ಒಂದೊಂದೇ ದಾಳಗಳನ್ನು, ಕಾಯಿನ್ಗಳನ್ನು ಮೂವ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಗೇಮ್ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಅಂದರೆ ಡಿಕೆ ಶಿವಕುಮಾರ್ ಏನು ಈ ಹಿಂದೆ ಹೇಳ್ತಾ ಇದ್ರಲ್ಲ, ನಾನು ರಾಜಕೀಯವಾದಂತಹ ಚದುರಂಗದ ಆಟವನ್ನು ತುಂಬ ಚೆನ್ನಾಗಿ ಆಡ್ತೀನಿ, ನನಗೆ ಗೊತ್ತಿದೆ ಯಾವಾಗ ಯಾವುದನ್ನು ಮೂವ್ ಮಾಡಬೇಕಂತ ಡಿಕೆ ಶಿವಕುಮಾರ್ ಈ ಹಿಂದೆ ಹೇಳಿದಂತಹ ಒಂದು ಮಾತು, ಅದನ್ನು ನೆನೆಸ್ಕೊಂಡು ಮಾತನಾಡಿದಂತೆ ಕಾಣ್ತಾ ಇದೆ. ರವಿಕುಮಾರ್ ಗಣಿಗ ಅವರು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ನೋಡಿ, ಡಿಕೆ ಶಿವಕುಮಾರ್ CM ಆಗೇ ಆಗ್ತಾರೆ, ಅದನ್ನು ನಾನು ಇಲ್ಲ ಅಂತ ಹೇಳೋಕೆ ಹೋಗಲ್ಲ. ಯಾಕಂದರೆ ಅವರಿಗೆ ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. 40 ವರ್ಷಗಳ ರಾಜಕಾರಣ ಏನಿದೆ, ಅನುಭವ ಏನಿದೆ, ಅದು ಅವರನ್ನು CM ಮಾಡೇ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಾವು ಅವರನ್ನು CM ಸ್ಥಾನದಲ್ಲಿ ನೋಡುತ್ತೇವೆ. ಯಾಕಂದರೆ ಈಗಿರುವಂತಹ ಶಾಸಕರು ಏನಿದ್ದಾರೆ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಪರವಾಗಿಯೂ ಇದ್ದೀವಿ, CM ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ CM ಆಗೇ ಆಗ್ತಾರೆ, ಅದನ್ನು ಯಾರೂ ಕೂಡ ತಪ್ಪಿಸೋಕ್ಕಾಗಲ್ಲ. ಯಾಕಂತಂದರೆ ಅವರಿಗೆ ಎಲ್ಲ ವಿಚಾರ ಗೊತ್ತಿದೆ, ರಾಜಕೀಯವನ್ನು ಹೇಗೆ ಮಾತನಾಡಬೇಕು ಆ ವಿಚಾರ ನಮಗೂ ಕೂಡ ಹೇಳಿಕೊಟ್ಟಿದ್ದಾರೆ, ನಾವು ಕೂಡ ಅದನ್ನು ಕಲಿತಾ ಇದ್ವಿ. ಹೀಗಿರುವಾಗ ಅಂತಹ ವ್ಯಕ್ತಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಪಟ್ಟಿರುವಂತಹ ವ್ಯಕ್ತಿ, ಅಧಿಕಾರಕ್ಕೆ ತರುವಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಿರುವಂತಹ ವ್ಯಕ್ತಿಗೆ ಯಾಕೆ CM ಸ್ಥಾನವನ್ನು ಕೊಡಬಾರದು? ಯಾರಿಗೆ ತಾನೇ ಆಸೆ ಇರಲ್ಲ, ಅವ್ರಿಗೆ ಕೂಡ ಆಸೆ ಇದೆ, ಅವ್ರು ಆಗಲಿ ಬಿಡಿ, CM ಕೊಟ್ಟರೆ ಯಾರು ಬೇಡ ಅಂತಾರೆ. ನಾವು ಕೂಡ ಅದಕ್ಕೆ ಬೆಂಬಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಡಿಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಮತ್ತೆ ಇದೇ CM ವಿಚಾರವಾಗಿ ಚರ್ಚೆ ಏನು ಆಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಏನೂ ಕೂಡ ಇಲ್ಲಿ ನೀವು ಯಾರು ಯೋಚನೆ ಮಾಡೋಕೆ ಹೋಗ್ಬೇಡಿ, ಮುಂದಿನ ದಿನಗಳಲ್ಲಿ ಅವರು CM ಆಗೇ ಆಗ್ತಾರೆ ಅಂತ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.